ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಕಾಡಾನೆ ದಾಳಿಗೆ ಒಳಗಾಗಿ ಸರಣಿ ಸಾವು ನೋವುಗಳು ಸಂಭವಿಸಿದ್ದು, ಅರಣ್ಯ ಸಚಿವರು ಖುದ್ದು ಭೇಟಿ ನೀಡಿ ಶೀಘ್ರವೇ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಉದ್ಯಮಿ ಹರಪಳ್ಳಿ ರವೀಂದ್ರ ಒತ್ತಾಯಿಸಿದ್ದಾರೆ. ಆನೆ ಮಾನವ ಸಂಘರ್ಷ ಕೊಡಗಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಅದರಲ್ಲೂ ದಕ್ಷಿಣ ಕೊಡಗು ಭಾಗದಲ್ಲಿ ಕಾಡಾನೆಗಳ ಉಪ್ಪಟಳ ಮಿತಿ ಮೀರಿದೆ. ಆನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಿ ಕೈ ತೊಳೆದುಕೊಂಡರೆ ಸಾಲದು. ಅರಣ್ಯ ಸಚಿವರು ಕೇವಲ ವಿಧಾನಸೌಧದಲ್ಲಿ ಕುಳಿತು ಪರಿಹಾರ ಘೋಷಣೆ ಮಾಡದೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಆನೆ ಮಾನವ ಸಂಘರ್ಷವನ್ನು ನಿಯಂತ್ರಿಸಲು ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಆನೆ ಮಾನವ ಸಂಘರ್ಷ ಹಲವಾರು ವರ್ಷಗಳಿಂದ ನಡೆದು ಬಂದಿರುವಂಥದ್ದು. ಅದರಲ್ಲಿ ಕೊಡಗಿನ ದಕ್ಷಿಣ ಭಾಗದಲ್ಲಿ ಯಥೇಚ್ಛವಾಗಿ ಆನೆ ಸಂಘರ್ಷ, ಕಾಡಾನೆಗಳ ಕಾಲು ತುಳಿತಕ್ಕೆ ಬಲಿಯಾದಂಥವರು ಹಲವು ಜನಗಳು. ಈ ಕಳೆದ 2 ತಿಂಗಳಲ್ಲಿ 5 ಅನಾಹುತಗಳು, 5 ದುರಂತಗಳು ಸಂಭವಿಸಿದೆ. ಅದನ್ನು ಯಾರೂ ಪರಿಗಣಿಸ್ತಾ ಇಲ್ಲ. ಕೊಡಗಿನ ಜೀವಹಾನಿಗೆ ಒಂದು ಬೆಲೆಯೇ ಇಲ್ಲದಂತಾಗಿದೆ. ಇವರು 15 ಲಕ್ಷನೋ 20 ಲಕ್ಷನೋ ಕೊಟ್ಟು ಕೈ ತೊಳ್ಕೊಂಡ್ರೆ ಈ ಕೊಡಗಿನ ಒಂದು ಮಕ್ಕಳ ಅಥವಾ ಕೊಡಗಿನ ಆನೆಯ ಕಾಲು ತುಳಿತಕ್ಕೆ ಬಲಿಯಾದವರ ಜೀವಕ್ಕೆ ಅಷ್ಟೇ ಬೆಲೆ ಅಂತ ಈ ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ. ಇವತ್ತಿನ ನಮ್ಮ ಅರಣ್ಯ ಸಚಿವರಿಗೆ ಆನೆ ಸಂಘರ್ಷ ಏನು ಅನ್ನೋದೇ ಅರಿವಿಲ್ಲ. ಅಂಥ ಸನ್ನಿವೇಶದಲ್ಲಿ ನಮ್ಮ ಕೊಡಗಿನ ಪರಿಸ್ಥಿತಿಯನ್ನು ಇವತ್ತು ಅವಲೋಕಿಸುವವರು ಯಾರು ಅನ್ನೋ ಕ್ವಶನ್ ಎಲ್ಲವರಲ್ಲೂ ಇದೆ. ಹಾಗಾಗಿ ಇವರ ಒಂದೇ ಒಂದು ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಆನೆ ತುಳಿತ 15 ಲಕ್ಷ ರೂಪಾಯಿ ಕೊಟ್ಟರಾಯ್ತು, ಮುಗೀತು ಅನ್ನುವ ಒಂದು ಪರಿಮಿತಿಯೊಳಗೆ ಅವರಿದ್ದಾರೆ. ಈ ಜೀವನದ ಬೆಲೆ ಅವರ ಸಂಬಂಧಿಕರಲ್ಲಿ, ಅವರ ರಿಲೇಟಿವ್ಸ್ ಅಲ್ಲಿ ಅಥವಾ ಅವರ ಮನೆಯಲ್ಲೇ, ಅರಣ್ಯ ಸಚಿವರ ಮನೆಯಲ್ಲೇ ಆದರೆ ಅವರಿಗೆ ಆ ನೋವು, ಆ ಗೋಳು ಗೊತ್ತಾಗುತ್ತೆ. ಇದು ಕೊಡಗಿನ ಯಾವುದೋ ದೂರದ ಜಿಲ್ಲೆಯಲ್ಲಿ ಆಗ್ತಾ ಇರೋದು. ಇದಕ್ಕೆ ನನಗೂ ಸಂಬಂಧ ಇಲ್ಲ. ನಾನು ಅರಣ್ಯ ಸಚಿವರಾಗಿರೋದು ಕರ್ನಾಟಕ ರಾಜ್ಯಕ್ಕೆ, ಇದು ಬೇರೆ ಜಿಲ್ಲೆಗಳಿಗಲ್ಲ ಅನ್ನುವ ಒಂದು ಅವರ ಆಟಿಟ್ಯೂಡ್ ಇಲ್ಲಿ ಎದ್ದು ತೋರಿಸ್ತಾ ಇದೆ.